ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ನಿಮ್ಮ ಮುಂದೆ ಬಂದಿದ್ದೀನಿ ಕತೆ ಹೇಳಕ್ಕೆ. ಕೇಳ್ತೀರಲ್ಲ? ನಾನು ನಿಮ್ಮ ಯದು. ಕತೆ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕಥೆಗಳು ಮಿಸ್ ಆಗದೆ ಬರ್ತಾ ಇರ್ತವೆ. ಸರಿ, ಕತೆ ಶುರು ಮಾಡೋಣ ಅಲ್ವಾ? ಸ್ಥಳ ದೆಹಲಿಯ ಕಮಿಷನರ್ ನಿವಾಸ. ಗಂಭೀರವಾಗಿ ಕುಳಿತಿರುವ ಕಮಿಷನರ್ ಮನೋಜ್ ಚಂದ್ರ ಗುಪ್ತಾ ಕಣ್ಣುಗಳ ದೃಷ್ಟಿ ತಮ್ಮ ಕೈಯಲ್ಲಿ ಹಿಡಿದಿರುವ ಕಾಗದದ ಮೇಲೆ ನೆಟ್ಟಿದೆ. ಅವರ ಎದುರಲ್ಲಿ ಕುಳಿತು ಯೋಚನಾಲಹರಿಯನ್ನು ಹಿಡಿದಿಡುತ್ತಾ ಚಡಪಡಿಕೆಯ ವದನ ಧರಿಸಿರುವ ವ್ಯಕ್ತಿ 70ರ ಆಸುಪಾಸಿನ ನಿವೃತ್ತ ಮೇಜರ್ ಪೊನ್ನಪ್ಪ. ಕಾಗದವ ಓದಿ ಮುಗಿಸಿದ ಗುಪ್ತಾ ನಿಟ್ಟುಸಿರು ಬಿಟ್ಟರು. ನಂಬಲಿಕ್ಕೆ ಸಾಧ್ಯವಿಲ್ಲ ದೋಸ್ತ್, ನಮ್ಮ ನಂಬಿಕೆ ಯಾವಾಗ ಸುಳ್ಳಾದದ್ದು? ವಿಷಾದದ ಛಾಯೆಯನ್ನು ಹೊತ್ತ ಸ್ವರಕ್ಕೆ ತಲೆದುಗಿಯಲೇಬೇಕು. ಕಾರಣ ಅಂತಹದ್ದು. ನನ್ನ ಸ್ಥಿತಿ ಹೇಳು ಮನು, ಇದೆಲ್ಲ ಊಹೆ ಕೂಡ ಮಾಡಿರದ ಸಂಗತಿ. ಅವಳ ನಿರ್ಧಾರಕ್ಕೆ ನಾನೆಂದೂ ಬೇಲಿ ಹಾಕಿದವನಲ್ಲ. ಆದರೆ ಈ ಪತ್ರ? ಮುಂದೆ ಮಾತನಾಡಲು ಆಗದೆ ಕುಳಿತ ಪೊನ್ನಪ್ಪನವರ ಮನದ ನೋವಿನ ಜ್ವಾಲೆ ಆರಲು ಅದೆಷ್ಟು ಸಮಯ ಬೇಕೋ? ಆ ಕಾಗದದಲ್ಲಿ ಅಚ್ಚೊತ್ತಿರುವ ಅಕ್ಷರಗಳು ಸೇರಿರುವುದು ಪೊನ್ನಪ್ಪನವರ ಮಗಳ ಒಡೆತನಕ್ಕೆ. ಅಂದರೆ ಪೊನ್ನಪ್ಪ ಮಗಳು ಬರೆದಿರುವ ಪತ್ರವದು. ಇಬ್ಬರೂ ಅಷ್ಟು ನಿಸ್ಸಹಾಯಕರಾಗಿ ಕುಳಿತಿರುವ ಕಾರಣವಾದರೂ ಏನಿದೆ ಆ ಕಾಗದದಲ್ಲಿ? ಮೀರಾ ಪೊನ್ನಪ್ಪ. ಪೊನ್ನಪ್ಪನ ಮುದ್ದಿನ ಒಬ್ಬಳೇ ಮಗಳಾಕೆ. ಆಕೆಯಿಂದ ಬರೆಯಲ್ಪಟ್ಟ ಪತ್ರವದು. ಮನಸ್ಸು ಮೆಚ್ಚಿದ ಹುಡುಗನ ಜೊತೆಗೆ ಮನೆ ತೊರೆದು ಹೋಗುವ ನಿರ್ಧಾರ ಹೇಳಲಿಕ್ಕೋಸ್ಕರ ಬರೆದಿರುವ ಓಲೆಯದು. ಮಗಳು ಮೆಚ್ಚಿದ ಹುಡುಗನ ಜೊತೆಗೆ ಮದುವೆ ಮಾಡಲು ಮನೆಯವರೆಲ್ಲ ಒಪ್ಪಿದ ಮೇಲೆ ಈ ನಿರ್ಧಾರ ಎಲ್ಲರನ್ನೂ ಆಘಾತಕ್ಕೆ ದೂಡಿತ್ತು.